ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದಿಜ್ಞಾನಪಾರಾಯ ನಮವರವರಾಯ ತೇ ನಮಃ ಹರಿ ಓಂ 2025ನೇ ಇಸ್ವಿ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ನಮ್ಮ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಶೇರ್ ಮಾಡಿ. ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿಗೆ ಏನೇನು ತೊಡಕುಗಳಿತ್ತು ಕೆಲವೆಲ್ಲ, ಆ ತೊಡಕುಗಳೆಲ್ಲ ಪರಿಹಾರವಾಗುವಂಥ ಕಾಲ ಇದೆ. ಜನವರಿಯಿಂದ ನಿಮ್ಮ ಇಂಪ್ರೂವ್ಮೆಂಟ್ ಭಾಳ ಡೆವಲಪ್ಮೆಂಟ್ ಆಗುವಂಥ ಬಹಳ ಚೆನ್ನಾಗಿದೆ. ಮತ್ತು ಎಲ್ಲ ಪ್ರಾಬ್ಲಮ್ ಕಳೆದು ಭಾಗ್ಯ ಅಭಿವೃದ್ಧಿಯಾಗಿ ಕುಟುಂಬ ಅಭಿವೃದ್ಧಿ ಆಗುವಂಥ ಚೆನ್ನಾಗಿದೆ. ಭಾಗ್ಯವೃದ್ಧಿ ಅಂದರೆ ಏನಂದರೆ, ನಿಮ್ಮ ಮನೆಯೊಳಗಾಗಲಿ ಹೊರಗಡೆ ಆಗಲಿ ಎಲ್ಲ ಶುಭ ಕಾರ್ಯಗಳಿಗೆ ವ್ಯವಹಾರಗಳಿಗೆ ಬಹಳ ಅಭಿವೃದ್ಧಿಯನ್ನು ಕಾಣುವಂಥ ಯುಗ ವೃಷಭ ರಾಶಿಯವರಿಗಿದೆ. ವಿಶೇಷವಾಗಿ ಸರಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಬಹಳ ಅಭಿವೃದ್ಧಿಯಾಗುವಂಥ ಯುಗ ಬಹಳ ಚೆನ್ನಾಗಿದೆ. ಚೆನ್ನಾಗಿ ಎಫರ್ಟ್ ಹಾಕಿ ಇನ್ನೂ ಒಳ್ಳೊಳ್ಳೆ ನಂಬರ್ ಬರುವಂತಹದ್ದು, ಒಳ್ಳೆ ಗೌರವ ಪ್ರಾಪ್ತಿಯಾಗುವಂಥ ಒಳ್ಳೆ ವಿದ್ಯೆ ಬರುವಂತಹದ್ದು. ನೀವು ಏನು ಓದಬೇಕು ಅಂದ್ಕೊಂಡಿದ್ದಾರೋ ಅಷ್ಟು ಡೆವಲಪ್ಮೆಂಟು ನಿಮಗೆ ಚೆನ್ನಾಗಿ ಕಾಣ್ತದೆ ವಿದ್ಯಾರ್ಥಿಗಳಿಗೆ. ಮತ್ತು ಕೆಲಸದಲ್ಲಿ ಹಾಗೂ ಉದ್ಯೋಗದಲ್ಲಿ ನಿಮಗೆ ಅಧಿಕಾರಿಗಳು ಬಹಳ ಸಹಾಯವಾಗಿ ನಿಲ್ತಾರೆ, ಭಾಳ ಸಹಾಯ ಮಾಡ್ತಾರೆ. ಉದ್ಯೋಗಸ್ಥರಿಗೆ ವಿಶೇಷ ಅಧಿಕಾರ ನಿಮ್ಮ ಹಿರಿಯ ಅಧಿಕಾರ ನಿಮಗೆ ಸಹಾಯ ಮಾಡ್ತಾರೆ. ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಳಿ. ಆದರೆ ಯೋಚನೆ ಮಾಡಿ ಒಂದೇ ಮನಸ್ಸಿಂದ ಕಾರ್ಯ ಮಾಡಬೇಕು. ನೀವು ಮಾಡಲೋ ಬೇಡೋ ಆಗುತ್ತೋ ಇಲ್ಲ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಮಾಡುವಂಥ ಕೆಲಸದಲ್ಲಿ ಒಂದು ಶ್ರದ್ಧೆ ಇಟ್ಟು ಸರಿಯಾಗಿ ಕೂತು ಕೆಲಸ ಮಾಡಿರಿ, ಬಹಳ ನಿಮ್ಮ ಕಾರ್ಯ ನೆರವೇರ್ತದೆ. ನಿಮ್ಮ ಕಾರ್ಯದಲ್ಲಿ ಲಾಭ ಚೆನ್ನಾಗಿರ್ತದೆ. ಮತ್ತು ಹಣ ಚೆನ್ನಾಗಿ ಸಂಪಾದನೆಯನ್ನು ಮಾಡ್ತೀರಿ. ಎಷ್ಟೇ ಹಣ ಬಂದರೂ ಸ್ವಲ್ಪ ಅಷ್ಟು ಖರ್ಚಾಗಿಬಿಡ್ತದೆ. ಹಾಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಯಾಕೆಂದರೆ ಇನ್ನು ಮುಂದೆ ಭಾಳ ದೊಡ್ಡ ದೊಡ್ಡ ಯೋಗಗಳು ನಿಮಗೆ ಚೆನ್ನಾಗಿದೆ. ಆದ್ದರಿಂದ ಬರುವಂಥ ಹಣವನ್ನು ಸ್ವಲ್ಪ ಸರಿಯಾದ ಕಡೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಹಿರಿಯ ಅಧಿಕಾರಿ ಹಾಗೂ ಮನೆಯಲ್ಲಿ ಹಿರಿಯರನ್ನು ದೊಡ್ಡವ್ರನ್ನ ಯಾವುದೇ ಕಾರಣಕ್ಕೂ ಎದುರಾಕ್ಕೆ ಹೋಗಬೇಡಿ. ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಎಲ್ಲಿ ವ್ಯವಹಾರ ಮಾಡ್ತಾಯಿದ್ದೀರಿ, ಮನೆಯೊಳಗೆ ಆದಷ್ಟು ನಿಮ್ಮ ದೊಡ್ಡವರು ತಾಯಿ ತಂದೆಗಳನ್ನ, ಸೋದರ ಮಾವ, ಹಿರಿಯರು, ಹೀಗೆ ಯಾವುದೇ ವ್ಯಕ್ತಿಗಳಿದ್ದರೂ ಅಂಥವರನ್ನು ಯಾವುದೇ ಕಾರಣಕ್ಕೂ ಎದುರಾಕೋಬೇಡಿ. ಇದರಿಂದ ಭಾಳ ಕಷ್ಟ ಬಿದ್ದು ಬಿಡ್ತೀರಿ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಭೂಮಿ ಮನೆ ಮಾಡಲಿಕ್ಕೆ, ಸೈಟ್ ಮಾಡಲಿಕ್ಕೆ, ಮನೆ ಕೊಂಡ್ಕೊಳ್ಳಲಿಕ್ಕೆ ಸ್ವಲ್ಪ ಖರ್ಚುಗಳಾಗ್ತದೆ. ಸ್ವಲ್ಪ ಅದನ್ನು ನೋಡಿಕೊಳ್ರಿ. ಪ್ರಾರಂಭ ಮಾಡ್ಬೋದು ಇವಾಗ. ಒಳ್ಳೆಯ ಮನೆ ಸೈಟುಗಳು ಇನ್ನು ಮುಂದೆ ಯೋಗ ಚೆನ್ನಾಗಿದೆ ನಿಮಗೆ. ಮತ್ತು ಸೋದರರಿಂದ ಸ್ವಲ್ಪ ಅಣ್ತಮ್ಮಂದಿರ ಸ್ವಲ್ಪ ಸಣ್ಣ ಪುಟ್ಟ ಮಾತುಗಳು ಬಂದುಬಿಡ್ತದೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಆದಷ್ಟು ಜಗಳ ಕದನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ಅಲ್ಲಿಗಳಿಗೆ ಬಿಟ್ಟರೆ ನಿಮ್ಗೆ ಅನುಕೂಲ ಆಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆದರೂ ಪೂರ್ಣ ಆಗ್ತದೆ. ಆತರ ಬೀಳಕ್ಕೆ ಹೋಗಬೇಡಿ. ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿನೇ ಆಗೋದು, ಬಟ್ ಆದರೆ ಪೂರ್ಣ ಆಗುವಂಥ ಯೋಗ ಚೆನ್ನಾಗಿದೆ. ಆದಷ್ಟು ನೀವು ಬೇರೆ ಜನರನ್ನು ವಿರೋಧ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ವಿರೋಧ ಮಾಡಿಕೊಂಡು ಸ್ವಲ್ಪ ಜನಗಳಲ್ಲಿ ತೊಂದರೆಗಳು ಅನುಭವಿಸ್ಬಿಡ್ತೀರಿ. ಮತ್ತು ವಿವಾಹಾದಿಗೆ ಪ್ರಯತ್ನ ಪಟ್ಟರೆ ಸ್ವಲ್ಪ ನಿಧಾನಗತಿ ನಿಮ್ಮದು ಇಂಪ್ರೂವ್ಮೆಂಟ್ ಆಗೋದು. ಈ ತಿಂಗಳಲ್ಲಿ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಇವತ್ತಾಗೋದು ನಾಳೆ ಆಗೋದು ಹಿಂಗೆ ಮುಂದೆ ಹೋಗ್ತಾನೆ ಇರುತ್ತಲ್ಲ. ಹಾಗಾಗಿ ಸ್ವಲ್ಪ ವಿವಾಹಾದಿಗಳು ನಿಧಾನಗತಿ ಆಗ್ತದೆ. ಯಾರಿಗೆ ಸಂತಾನ ಅಪೇಕ್ಷೆಗಳಿದೆ ಅಂಥವ್ರಿಗೆ ಒಳ್ಳೆಯ ಸತ್ಸಂತಾನವಾಗುವಂಥ ಯೋಗ ಭಾಳ ಚೆನ್ನಾಗಿದೆ, ಅನುಕೂಲ ಆಗ್ತದೆ. ಸ್ವಲ್ಪ ಆರೋಗ್ಯ ವಿಚಾರ ಸಂಬಂಧಪಟ್ಟಾಗ ಸ್ವಲ್ಪ ಜ್ವರ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ರಕ್ತ ದೋಷಗಳು ಹೆಚ್ಚಾಗ್ತದೆ ಈ ತಿಂಗಳಲ್ಲಿ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ. ಕೆಲವು ವಿಚಾರ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿ ಏನಾಗುತ್ತೋ ಏನಾಗಿಲ್ಲ ಅಂತ ಹೋದರೆ ಸ್ವಲ್ಪ ಅದು ದೊಡ್ಡ ವಿಪರೀತಕ್ಕೆ ಹೋಗಿ ಆಪ್ರೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಮ್ಮ ಆರೋಗ್ಯವನ್ನು ತಿಳ್ಕೊಳ್ಳಿ. ಮತ್ತು ಸ್ವಲ್ಪ ವೆಹಿಕಲ್ ಯಾರು ಪ್ರಯಾಣ ಮಾಡ್ತೀರಿ ಸ್ವಲ್ಪ ಆದಷ್ಟು ಅಪಘಾತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಆದಷ್ಟು ಅವೇಳೆ ಹೊತ್ತಲ್ಲಿ ಗಾಡಿ ಎತ್ತಕ್ಕೆ ಹೋಗಬೇಡಿ. ಆದಷ್ಟು ಅಪಘಾತಗಳು ಹೆಚ್ಚು ನಿಮಗೆ. ಆದಷ್ಟು ನೋಡಿಕೊಂಡು ಪ್ರಯಾಣ ಮಾಡಿ ಮತ್ತು ನಿಧಾನವಾಗಿ ಗಾಡಿನ ಓಡಿಸಬೇಕಾಗ್ತದೆ. ಮತ್ತು ನಿಮ್ಮ ವೃಷಭ ರಾಶಿಯವರಿಗೆ ಬುಧನ ಅನುಗ್ರಹದಿಂದ ಬಹಳ ಜೋರಾಗಿದೆ. ಬುಧ ಬರ್ತಕ್ಕಂತಹದ್ದು ನಿಮಗೆ ವ್ಯಾಪಾರ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರಿಗೆ ವ್ಯಾಪಾರದಲ್ಲಿದ್ದೀರಿ, ವ್ಯವಹಾರ ಜೋರ ಮಾಡ್ತಾಯಿದ್ದೀರಿ ಅಂಥವ್ರಿಗೆ
ವಿಶೇಷವಾಗಿ ಧನಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಬುಧ ಬರೆದಾಗ ನಿಮ್ಮ ಅದಕ್ಕೋಸ್ಕರವೇ ನಿಮ್ಮ ವ್ಯಾಪಾರ ವ್ಯವಹಾರ ವೃದ್ಧಿ ಮಾಡಿಕೊಳ್ಳೋದೇ ಬುಧ. ಹಾಗಾಗಿ ಬುಧನ ಅನುಗ್ರಹ ಭಾಳ ಚೆನ್ನಾಗಿದೆ. ಹಾಗೂ ನಿಮ್ಮ ಕುಟುಂಬದಲ್ಲಿ ಒಂದು ಸುಖ ರೀತಿ ಸಂತೋಷ ನೆಮ್ಮದಿಯನ್ನು ಕಾಣುವಂಥ ಯೋಗ ಚೆನ್ನಾಗಿದೆ. ಇದೆಲ್ಲ ಬುಧನ ಸಂಬಂಧಪಟ್ಟಿದ್ದು. ಹಾಗಾಗಿ ಮನೆಯೊಳಗೆ ಸುಖ ಶಾಂತಿ ಸಹ ನೆಲೆಸ್ತದೆ. ಆದಷ್ಟು ಸ್ವಲ್ಪ ಹಿತಶತ್ರುಗಳಿಂದ ದೂರವಾಗಿರತಕ್ಕಂತಹದ್ದು. ಯಾವ ವ್ಯಕ್ತಿ ನಿಮಗೆ ಬೇಡ ಅನಿಸೋದು ಒಂದು ದೂರ ಹಾಕ್ಬಿಡಿ, ಅತಿ ಹತ್ತಿರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಅಂಥವರಿಂದ ಅತಿ ಸ್ನೇಹನ ಮಾಡೋಕ್ಕೆ ಹೋಗಬೇಡಿ. ದುಷ್ಟರು ಸಹವಾಸ ಆದಷ್ಟು. ಸೊ ನಿಮ್ಮ ಬಗ್ಗೆ ಕೇರ್ಲೆಸ್ ಮಾತಾಡುವಂಥದ್ದು, ನಿಮ್ಮ ಬಗ್ಗೆ ಗೌರವ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಅವ್ರ ಸ್ನೇಹನೇ ಬೇಡ. ಯಾಕೆಂದರೆ ಆ ಸ್ನೇಹ ವಿಪರೀತ ನಿಮ್ಗೆ ಕೆಡಿಸ್ಬಿಡ್ತದೆ. ಏನೋ ಬಿಗುಮಾನಗೊಳಗಾಗಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಿ, ಮುಂದೆ ಅವರಿಂದ ಅವಮಾನವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಅಂಥ ವ್ಯಕ್ತಿಗಳ ಸಹವಾಸವನ್ನು ಬಿಟ್ಟುಬಿಡಬೇಕಾಗ್ತದೆ. ಯಾರಾನು ಹೊರದೇಶಕ್ಕೆ ಹೋಗಿ ವ್ಯವಹಾರ ಮಾಡಬೇಕು ಅಂದರೆ, ಸೊ ಉದ್ಯೋಗ ಮಾಡಬೇಕು ಅಂತ ಇಷ್ಟಪಟ್ಟರೆ ಅವರಿಗೆ ಶುಭ ಕಾಲ ಕಾದಿದೆ. ಆ ಕೆಲಸಗಳಲ್ಲಿ ಪ್ರಯತ್ನವನ್ನು ಮಾಡಿ. ಕೆಲಸ ಹುಡುಕ್ತಿರೋ, ಹೊಸ ವ್ಯಾಪಾರ ಮಾಡ್ತಿರೋ, ವ್ಯವಹಾರ ಮಾಡ್ತಿರೋ, ನಿಮ್ಮ ಕೆಲಸಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಮುಂದುವರಿರಿ. ಇದು ಹೊರದೇಶದಲ್ಲೂ ಸಹ ನೀವು ಸಾಧನೆ ಮಾಡುವಂಥ ಯೋಗ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗಿದೆ. ಸೊ ಯಾವುದೇ ಒಂದು ಕೆಲಸವನ್ನು ಮಾಡೋ ಸ್ವಲ್ಪ ನಿಧಾನಗತಿಯಲ್ಲೇ ವ್ಯಾಪಾರ ಅಭಿವೃದ್ಧಿ ಆಗೋದು. ಹಂಗಂತ ನೀವು ಭಯ ಪಡೋದಾಗಲಿ ಮತ್ತು ತಲೆ ಕೆಡಿಸ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆಂದರೆ ವ್ಯಾಪಾರ ಶುರು ಮಾಡಿದ್ರೇ ಸ್ವಲ್ಪ ನಿಧಾನವಾಗಿ ಡೆವಲಪ್ಮೆಂಟ್ ಆಗ್ತದೆ. ಅಲ್ಪ ದಿನಗಳ ಲಾಭ ಬರ್ತದೆ, ಪೂರ್ಣ ಬರೋಲ್ಲ ಟೈಮಲ್ಲಿ. ಬಟ್ ಮುಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ನಿಮಗೆ. ಮತ್ತು ನಿಮ್ಮ ಪತ್ನಿಯ ಆರೋಗ್ಯ, ಸ್ವಲ್ಪ ಹೆಂಡತಿ ಆರೋಗ್ಯದ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಅದನ್ನು ನೋಡ್ಕೋಬೇಕಾಗ್ತದೆ. ಇದರಿಂದ ಈ ಮನಃಶಾಂತಿ ಕಳ್ಕೊಂಬಿಡ್ತೀರಿ ಮನೆಯೊಳಗೆ. ಅದೆಲ್ಲ ಕಳ್ಕೊಳ್ಳೋಕೆ ಹೋಗಬೇಡಿ. ಸಣ್ಣ ಪುಟ್ಟ ಆರೋಗ್ಯ ಬರ್ತಾಯಿಲ್ಲ, ಸರಿ ಮಾಡಿಕೊಳ್ರಿ. ಅದನ್ನು ಕೇಳ್ಕೊಂಡು ಮನಃಶಾಂತಿ ಸಹ ಅನುಕೂಲ ಸಿಗುತ್ತೆ. ಯಾಕೆ ನಿಮ್ಮ ನೆಮ್ಮದಿ ಚೆನ್ನಾಗಿದೆ. ಏನೋ ಸಣ್ಣ ಪುಟ್ಟ ಬಂದು ತೋರಿಸ್ಬೇಕು, ಸರಿ ಮಾಡ್ಕೋಬೇಕು. ಅತಿಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಮತ್ತು ವಿಶೇಷವಾಗಿ ನಿಮ್ಮ ರಾಸ್ಯಾಧಿಪತಿಯಾದ ಶುಕ್ರ, ಅವನ ಅನುಗ್ರಹ ಜೋರಾಗಿದೆ. ಆ ಶುಕ್ರ ಅನುಗ್ರಹ ಚೆನ್ನಾಗಿದೆ ಅಂದರೆ ಸ್ತ್ರೀಯರಿಂದ ಧನಲಾಭ. ಯಾವುದೇ ಸ್ತ್ರೀಗಳಿಂದ ವ್ಯವಹಾರ ಮಾಡುವಂತಹ ವ್ಯವಹಾರಗಳಲ್ಲಿ ಆ ಸ್ತ್ರೀಯರಿಂದಲೂ ಸಹ ನಿಮಗೆ ಅನುಕೂಲವಾಗುವಂತೆ ಚೆನ್ನಾಗಿದೆ. ಹಾಗೂ ನಿಮ್ಮ ಪತ್ನಿಯ ಹೆಸರಲ್ಲಿ ಅಥವಾ ಅವರ ಕೈಯಲ್ಲಿ ಬೋಣಿ ಮಾಡಿಸ್ಕೊಳ್ತಕ್ಕಂಥದ್ದು, ವ್ಯಾಪಾರ ಮಾಡೋದ್ರಿಂದಲೂ ಸಹ ಧನಲಾಭಗಳಾಗಿ ಸ್ತ್ರೀಯಿಂದ ಲಾಭ ಅಂದರೆ ಏನಂದರೆ ಹೆಂಡತಿ ಕೈಯಿಂದ ಹಣವನ್ನು ಇನ್ವೆಸ್ಟ್ ಮಾಡಿಸ್ಕಂಥ, ಅವ್ರ ಕಡೆಯಿಂದ ತೊಗೊಂಡು ನೀವು ಬೆಳೆಯುವಂತಹ ಈ ಥರ ಪ್ರಯತ್ನ ಅವರ ಕೈಯಿಂದ ಮಾಡಿಸಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧನಲಾಭವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ನಿಮ್ಮ ಉದ್ಯೋಗದಲ್ಲಿ ಏನಾಗಿದೆ ಅಂದರೆ ದಿನಕ್ಕೆ ನೀವು ಅಭಿವೃದ್ಧಿ ಕಾಣ್ತಾ ಹೋಗ್ತೀರ. ಇಮ್ಯಾಜಿನ್ ಮಾಡೋಕ್ಕಲ್ಲ, ಅಷ್ಟು ಅಭಿವೃದ್ಧಿ. ನಿಮ್ಮ ಕೆಲಸಕ್ಕೆ ಒಳ್ಳೆ ಫಲ ಸಿಗ್ತದೆ. ನೀವು ಹಿಡಿದ ಎಲ್ಲ ಕೆಲಸ ಕಾರ್ಯಗಳು ಸಹ ಸುಲಭವಾಗಿ ಕೈಗೂಡುವಂಥ ಕಾಲ ಆಗಿದೆ ಜನವರಿ ಒಳಗೆ. ಅದಕ್ಕೆ ಬಿಡಬೇಡ ಅಂತ ಹೇಳ್ತಾರೆ. ಎಲ್ಲ ಕೆಲಸವನ್ನು ನೀವು ಫಾಸ್ಟಾಗಿ ಮುಂದುವರಿಬೇಕಾಗ್ತದೆ. ಮತ್ತು ಹಣದ ಸಂಗ್ರಹಣೆ ಬೇಕಾದಷ್ಟು ಮಾಡ್ತೀರ ನೀವು ಈ ತಿಂಗಳಲ್ಲಿ. ಇಮ್ಯಾಜಿನ್ ಮಾಡೋಕ್ಕಲ್ಲ, ಅಷ್ಟು ದುಡ್ಡು ಕಾಸನ್ನು ಕೂಡ ಹಾಕ್ಕೊಂತೀರಿ. ಬರುವಂತಹ ಒಟ್ಟು ದೈವಿ ಸಂಪತ್ತು ಬರ್ತಾಯಿದೆ ನಿಮಗೆಲ್ಲರಿಗೂ. ಆ ದುಡ್ಡನ್ನು ಸರಿಯಾಗಿ ವಿತರಣೆ ಮಾಡಿ ಒಳಗಿಟ್ಕೋಬೇಕು. ಹಣ ಬಂತು ಅಂದರೆ ಹೆಂಗನ ಚೆಲ್ಲಾಪಲ್ಲಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಅನುಭವಿಸ್ಬಿಡ್ತೀರ ನೀವೆಲ್ಲ. ಅದಕ್ಕೋಸ್ಕರ ಮತ್ತು ಬರುವಂಥ ಹಣದಲ್ಲಿ ಸ್ವಲ್ಪ ಸತ್ಕಾರ್ಯಗಳನ್ನು ಮಾಡಿ, ದೇವತಾ ಕಾರ್ಯಗಳಿಗೆ ಸ್ವಲ್ಪ ದಾನ ಮಾಡಿ. ದಾನ ಧರ್ಮ ಮಾಡುವಂತಹದ್ದು ಇನ್ನೂ ಸಹ ಒಳ್ಳೆಯದಾಗ್ತದೆ. ಮತ್ತು ಮನೆ ರಿಪೇರಿಗೆ ಮತ್ತು ವಾಹನ ರಿಪೇರಿಗೆ ಸ್ವಲ್ಪ ಹಣದ ಖರ್ಚಾಗ್ತದೆ, ಅದು ಮಾಡ್ಕೋಬೋದು, ಏನೂ ತೊಂದರೆ ಬರೋಲ್ಲ. ಅದು ನಿಮ್ಮ ಅನುಕೂಲಕ್ಕೇ. ಮತ್ತು ಸಹೋದ್ಯೋಗಿಗಳು ಸ್ವಲ್ಪ ನಿಮ್ಮ ಮೇಲೆ ಸ್ವಲ್ಪ ಈ ಹೊಟ್ಟೆ ಕಿಚ್ಚುಬಿಡುವಂತಹ ಕೆಲವು ಇರ್ತದೆ. ಅವ್ರನ್ನ ನಾವು ಸ್ವಲ್ಪ ಹಿತಶತ್ರುಗಳನ್ನು ಕರೆಯುವುದು. ನಿಮ್ಮಲ್ಲೇ ಇರ್ತಾರೆ, ನಿಮಗೆ ಸಹ ತೊಂದರೆ ಕೊಡುವಂತಹ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ಸ್ವಲ್ಪ ನೋಡಿಕೊಂಡು ಸ್ನೇಹಿತರ ಬಗ್ಗೆ ವಿಚಾರವನ್ನು ಮಾಡಿ. ಅತಿಯಾಗಿ ಅವರನ್ನು ನಂಬೋದು ಬೇಡ. ನಿಮ್ಮ ಅಭಿವೃದ್ಧಿ ತಿಂಗಳಲ್ಲಿ ಬಹಳ ಉತ್ತಮ ಮಟ್ಟಕ್ಕೆ ಹೇರುವಂಥ ಚಾನ್ಸಸ್ ಚೆನ್ನಾಗಿದೆ. ಹಾಗಾಗಿ ಯಾವ ಶತ್ರುಗಳು ಏನು ಮಾಡಿದರೂ ಸಹ ನಿಮಗೆ ತೊಂದರೆ ಬರಬಾರದು. ನಿಮ್ಮ ರಕ್ಷಣೆ ನೀವು ಮಾಡ್ಕೋಬೇಕು. ಆ ಉದ್ದೇಶಕ್ಕಾಗಿ ವಿಶೇಷವಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು ಭಾಳ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಪಾರಾಯಣ ನಿಮಗೆ ಬಂದರೆ ಹೇಳಿ, ಇಲ್ಲ ಅಂದರೆ ಕಿವಿಗೆ ಹಾಕೊಂಡನ್ನು ಕೇಳಿ. ಬೆಳಗ್ಗೆ ಸಾಯಂಕಾಲ ಯಾರು ವೃಷಭ ರಾಶಿಯವರು ವಿಷ್ಣು ಸಹಸ್ರವನ್ನು ಪಾರಾಯಣ ಮಾಡ್ತಾರೋ ಅಂಥವರಿಗೆ ಜನವರಿ ತಿಂಗಳಲ್ಲಿ ಯಾವ ಕಷ್ಟಗಳು ಬರೋದಿಲ್ಲ. ಎಲ್ಲವೂ ಸುಲಭವಾಗಿ ಕೈಗೂಡ್ತದೆ. ಯಾವ ಶತ್ರುಗಳು ಏನು ಮಾಡಿದ ಸಹ ನಿಮಗೆ ತಗುಲೋದಿಲ್ಲ. ಆದ್ದರಿಂದ ವೃಷಭ ರಾಶಿಯವರು ಜನವರಿ ತಿಂಗಳಲ್ಲಿ ವಿಷ್ಣು ಸಹಸ್ರವನ್ನು ತಪ್ಪದೆ ಪಾರಾಯಣ ಮಾಡಿ. ಎಲ್ಲವೂ ಶುಭವಾಗ್ತದೆ. ನಮಸ್ಕಾರಗಳು.